ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ತುಂಬ ಜನ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ 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 ಅಂತ. ಸೊ ಫೈನಲಿ ಹೋಮ್ ಟೂರ್ನ ಮಾಡ್ತಾ ಇದ್ದೀವಿ. ಸೊ ಇದೇ ನಮ್ಮ ಮನೆ. ಹೋಮ್ ವ್ಯೂ ಎಲ್ಲ ನೋಡಿದ್ರಲ್ಲ ನೀವು. ಸೊ ಫಸ್ಟ್ ಬಂದ್ಬಿಟ್ಟು ಈ ಥರ ಪಾಟ್ಸ್ನೆಲ್ಲ ಇಟ್ಕೊಂಡಿದ್ದೀವಿ, ಗಿಡ ಎಲ್ಲ ಹಾಕಿದ್ದೀವಿ. ಹೂ ಬಿಟ್ಟಿದೆ ದಾಸವಾಳ. ಇದು ನಮ್ಮನೆ ಗೇಟ್. ಇದು ಬಂದು ತುಳಸಿ ಕಟ್ಟೆ. ಸೊ ಡೈಲಿ ಪೂಜೆ ಮಾಡ್ತೀವಿ. ಬನ್ನಿ. ಸೊ ನಮ್ಮನೆ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರು ಆ್ಯಂಡ್ ಫಸ್ಟ್ ಫ್ಲೋರ್ ಇದೆ. ಸೊ ಫಸ್ಟು ಗ್ರೌಂಡ್ ಫ್ಲೋರ್ ತೋರಿಸ್ಬಿಡ್ತೀವಿ, ಬನ್ನಿ. ಸೊ ಡೋರ್ ನೋಡಿ, ಡಿಸೈನ್ ಚೆನ್ನಾಗಿದೆ ಅಲ್ವಾ? ಸೊ ಇದು ಬಂದ್ಬಿಟ್ಟು ನಮ್ಮನೆ ಡೋರ್ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಸೊ ಇದು ಬಂದ್ಬಿಟ್ಟು ಹಾಲ್ ಕಮ್ ನಮ್ಮ ಯಜಮಾನ್ರು ಒಂದು ಬಿಸ್ನೆಸ್ ಆಫೀಸು. ಸೊ ಎಕ್ಸ್ಪ್ಲೇನ್ ಮಾಡಿ. ಹಾಯ್, ಈಗ ನೀವು ಸದ್ಯ ನೋಡ ಅಂತಿದ್ದು ಗ್ರೌಂಡ್ ಫ್ಲೋರ್ದು ಹಾಲ್ ಒಳಗೆ ಇವೇನು ಬಾಕ್ಸ್ ಅಂತಿರ್ನ, ಇದನ್ನ ಕೆಳಗಿಂದ ನಾವು ಗುಡೌನ್ ಮಾಡ್ಕೊಂಡಿವಿ. ಮ್ಯಾಗ ಏನಿರ್ತೀವಲ್ಲ ನಾವಿರ್ತೀವಿ. ಸೊ ಇದು ಈಗ ನೋಡಿದ್ರಲ್ಲ, ಇದು ಪೂರ ಆಫೀಸ್ ಸೆಟಪ್. ನಾರ್ತ್ ಫೇಸಿಂಗ್, ಮೇನ್ ಡೋರು ನಾರ್ತ್ ಫೇಸಿಂಗ್ ಐತೆ ನಮ್ದು. ಇದು ಪೂಜಾ ಮನಿ, ದೇವ್ರ ಮನೆ. ಈಗ ನೀವು ನೋಡ್ಬೋದು, ಟೋಟಲ್ ಇದು ಮನಿ ಬಿಲ್ಡಪ್ ಏರಿಯಾನ 1200 ಸ್ಕ್ವೇರ್ ಫೀಟ್ ಐತಿ. ಆಮ್ಯಾಗ ಏನಿದು ಟೋಟಲ್ 1275 ಇತ್ತು. ಒಂದು 75 ಸ್ಕ್ವೇರ್ ಫೀಟ್ ಆ ಸೈಡ್ ಕ್ರಾಸ್ ಬಂದಿದ್ದಕ್ಕೆ ಬಿಟ್ವಿ, ಕಾರ್ನರ್ ಸೈಟ್ ಇದೆ. ಈಗ ಇದು ಹಾಲ್ ನೋಡೋ ಅಂತೀರಲ್ಲ ನೀವು, 18x17 ಐತಿ. ಆ್ಯಂಡ್ ಈಗ ಹಾಲ್ ಮುಗೀತಿ. ಈ ಕಿಚನ್. ಸೊ ನೀವು ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿರ್ತೀರಾ, ನನ್ನ ವ್ಲಾಗ್ಸ್ಗಳನ್ನೆಲ್ಲ ನೋಡಿರ್ತೀರಾ. ಸೊ ಮುಂಚೆ ನಾನು ತುಂಬಾ ಸುತ್ತಾಡಿದ್ದೀನಿ, ತುಂಬ ಪ್ಲೇಸ್ನ ವಿಸಿಟ್ ಮಾಡಿದ್ದೀನಿ. ಗೋವಾ ಆಗಿರ್ಬೋದು, ದಾಂಡೇಲಿ ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು. ಸೊ ನಾನು ಬೀಚ್ ಸೈಡಲ್ಲೆಲ್ಲ ಹೋದಾಗ ಬಿಸಿಲಿಗೆ ತುಂಬಾ ಟ್ಯಾನ್ ಆಗೋಗಿದ್ದೆ. ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಹೋದಾಗ, ಆಮೇಲೆ ಪೂಲಲ್ಲೆಲ್ಲ ಆಟ ಆಡಿದಾಗ ನಂಗೆ ತುಂಬಾ ಸ್ಕಿನ್ ಅಲರ್ಜಿ ಆಗೋಗ್ಬಿಟ್ಟಿತ್ತು. ಸೊ ಏನಾಯ್ತಪ್ಪ ನನ್ನ ಸ್ಕಿನ್ಗೆ, ಮುಂಚೆ ಥರ ಆಗಲ್ವಾ ನನ್ನ ಸ್ಕಿನ್ ಅಂತ ನಾನಂತೂ ತುಂಬಾ ಯೋಚನೆ ಮಾಡಿಬಿಟ್ಟೆ. ಆವಾಗ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಅಂತ. ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿದ್ಮೇಲೆ ನನ್ನ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ಬಂದಿದೆ. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿರೋದ್ರಿಂದ ನೀವು ಕ್ಲಿನಿಕ್ಗೆ ಹೋಗಬೇಕು, ಹಾಸ್ಪಿಟಲ್ಗೆ ಹೋಗಿ ನಾನು ತೋರಿಸಲೇಬೇಕು, ಡಾಕ್ಟರ್ನ ತಾಸುಗಟ್ಟಲೆ ಕಾದ್ಬಿಟ್ಟು ನಾನು ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನೀವು ಒಂದು ಆ್ಯಪ್ನ ಯೂಸ್ ಮಾಡಿದರೆ ಸಾಕು, ಅದರಲ್ಲಿ ತುಂಬ ಎಕ್ಸ್ಪರ್ಟ್ ಡಾಕ್ಟರ್ಸೇ ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ ಆನ್ಲೈನ್ ಮೂಲಕ. ಸೊ ನಂತರನೇ ತುಂಬ ಜನ ಈ ಸ್ಕಿನ್ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರಾ. ಸೊ ನೀವೇನಾದರೂ ಸಜೆಸ್ಟ್ ಮಾಡಿ ಅಂದರೆ ನಾನು ಈ ಕ್ಯೂರ್ ಸ್ಕಿನ್ ಆ್ಯಪ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಈ ಆ್ಯಪ್ ಬಂದುಬಿಟ್ಟು ನಿಮಗೆ ಪ್ಲೇಸ್ಟೋರ್ ಆ್ಯಂಡ್ ಆ್ಯಪ್ ಸ್ಟೋರಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಆ್ಯಪ್ನ ಲಿಂಕ್ ಹಾಕಿರ್ತೀನಿ. ಸೊ ಈಗಲೇ ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣವೇ ನಿಮಗೆ ಫಸ್ಟ್ ಪ್ರಾಸೆಸ್ ಬಂದುಬಿಟ್ಟು ಅಲ್ಲಿ ನಿಮ್ಮ ಸ್ಕಿನ್ ಟೈಪ್ನ ಕೇಳುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಕಿನ್ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಾಸೆಸ್ ಏನು ಅಂದರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ನ ಕೇಳ್ತಾರೆ. ಸೊ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಬಂದ್ಬಿಟ್ಟು ಲೈಕ್ ಪಿಂಪಲ್ಸ್ ಆಗಿರ್ಬೋದು, ಆಕ್ನಿ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಇದೇ ಥರ ಯಾವುದೇ ರೀತಿ ಅಲರ್ಜಿ ಇದ್ರೂ ನೀವು ಅಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಅಂದರೆ ಅಲ್ಲಿ ನೆಕ್ಸ್ಟು ಡಾಕ್ಟರ್ಸ್ ಲೈಕ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ, ಆಮೇಲೆ ನಿಮಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಲೈಕ್ ಪಿಂಪಲ್ಸ್ ಆಗಿರ್ಬೋದು, ಆಕ್ನಿ ಆಗಿರ್ಬೋದು. ಸೊ ಇದ್ರ ಮೇಲೆ ನಿಮಗೆ ಸಮ್ ಕ್ವಶನ್ಸ್ನ ಕೇಳ್ತಾರೆ. ಸೊ ನೀವು ಅದಕ್ಕೆ ಆನ್ಸರ್ ಮಾಡಿದರೆ ಸಾಕು. ನೆಕ್ಸ್ಟ್ ಪ್ರಾಸೆಸ್ ಏನು ಅಂದರೆ ನಿಮ್ಮ ಫೇಸ್ನ 2 ಭಾಗದ ಫೋಟೋನ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅವರು AI ಹೆಲ್ಪ್ ಮುಖಾಂತರ ನಿಮಗಿರ್ತಕ್ಕಂಥ ಪ್ರಾಬ್ಲಮ್ನ ಅವರು ಡಿಟೆಕ್ಟ್ ಮಾಡಿ ಸೊ ನಿಮಗೋಸ್ಕರ ಒಂದು ಕಸ್ಟಮೈಸ್ಡ್ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಅವರು ರೆಡಿ ಮಾಡ್ತಾರೆ. ಈ ಪ್ರಾಸೆಸ್ ಆಗೋವರೆಗೂ ಅಂದರೆ ಈ ಅನಲೈಸಿಸ್ ಆಗೋವರೆಗೂ ನಿಮಗೆ ಯಾವುದೇ ರೀತಿ ಫೀಸ್ನ ನೀವು ಕಟ್ಟಬೇಕಾಗಿಲ್ಲ. ಸೊ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ. ಸೊ ಈ ಒಂದು ಪ್ರಾಸೆಸ್ ಆದಮೇಲೆ ನಿಮ್ಮ ಸ್ಕಿನ್ಗೆ ಯಾವ ಥರ ಸೂಟ್ ಆಗುತ್ತೋ ಆ ಒಂದು ಪ್ರಾಡಕ್ಟ್ಸ್ನ ಅವರು ಕಸ್ಟಮೈಸ್ ಮಾಡಿ ಸೊ ನಿಮಗೆ ಕಳಿಸ್ಕೊಡ್ತಾರೆ ಈ ಥರ.
ಸೊ ನೀವೇನಾದರೂ ಇದೇ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದರೆ ನಾನು ಈ ಪ್ರಾಡಕ್ಟ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನೀವೇನಾದರೂ ಇದೇ ಥರ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತಂದರೆ ನನ್ನ ಒಂದು ಕೂಪನ್ ಕೋಡ್ ಮುಖಾಂತರ ನಿಮಗೆ ಡಿಸ್ಕೌಂಟಲ್ಲಿ ನೀವು ಇದನ್ನು ಹೋಗಿ ಬೈ ಮಾಡ್ಬೋದು. ಇದು ನಮ್ಮದು ಕಿಚನ್ ಆ್ಯಂಡ್ ಈ ಕಿಚನಿಗೆ 10-14 ಐತಿ 10-14 ಐತಿ. ಆ್ಯಂಡ್ ಇದ್ರೊಳಗೆ ಇಲ್ಲೇನೈತಲ್ಲ ಹಿತ್ತಲ ಬಾಕ್ಲ, ಇದೇ ಹಿತ್ತಲ ಬಾಕ್ಲ, ಇಲ್ಲೇ ಒಗ್ಯಾಣ ಕಲ್ಲು ಐತಿ, ಒಗಿದದು ಇಲ್ಲೇ, ವಾಷಿಂಗ್ ಮಿಷಿನ್ ಪಾಯಿಂಟ್ಸು ಇಲ್ಲೇ ಮಾಡಿಸಿದ್ವಿ ನೋಡ್ರಿ. ಸೊ ಈಗ ಹಾಲ್ ಮುಗೀತು, ಕಿಚನ್ ಮುಗೀತು, ಹಿತ್ತಲ ಮನಿನೂ ಮುಗೀತು. ಇದು ಮನೆ ಬಂದು ಇದು ಕೆಳಗಿಂದ ಯಾವಾಗ ಕಟ್ಟಿದ್ವಿ ಅಂದ್ರೆ ನಾವು ಓಪ್ನಿಂಗ್ ಆಗಿದ್ದ ಡೇಟ್ November 24, 2023 ಒಳಗೆ ಇದು ಮನೆ ಕಟ್ಟಿದ್ದು ನಾವು, ಕೆಳಗಿಂದ ಓಪ್ನಿಂಗ್ ಆಗಿದ್ದು. ಸೊ ಅದು ಓಪ್ನಿಂಗ್ ಆಗಿ 1 ವರ್ಷ ನಾವು ಇಲ್ಲೇ ಕೆಳಗೆ ಇದ್ವಿ ಎಲ್ಲರೂ. ಆ್ಯಂಡ್ ಏನಾಯ್ತಂದ್ರೆ 1 ವರ್ಷ ಆದ್ಮೇಲೆ ನೆಕ್ಸ್ಟ್ ವರ್ಷ ಅಂದ್ರೆ ಹೋದ ವರ್ಷ ಆಗಿದ್ದು ನನ್ನ ಮದುವೆ November 14. ಟೋಟಲಾಗಿ 1 ವರ್ಷಕ್ಕಿಂತ 10 ದಿನ ಕಮ್ಮಿ ಇದ್ದಾಗ ಮದುವೆ ಡೇಟ್ ಫಿಕ್ಸ್ ಆಗಿ ಮದುವೆನೂ ಆದ್ವಿ. ಅದು 1 ವರ್ಷ ಒಳಗೆ ಮತ್ತೇನು ಮಾಡಿದ್ವಿ ಅಂದ್ರೆ ನಾವು ಪ್ಲ್ಯಾನ್ ಮಾಡಿ ಮದುವೆ ಆದ್ಮೇಲೆ ಇನ್ನು ಕಟ್ಸೋಕ್ಕಾಗಂಗಿಲ್ಲ ಮ್ಯಾಗಿಂದು 1 ವರ್ಷ ಅಂತಂತೇಳಿ ಅದ ಗ್ಯಾಪ್ನಾಗ ಮತ್ತು ಮ್ಯಾಗಿನ ಕಟ್ಟಿಸ್ಕೊಂಡ್ವಿ. ಮ್ಯಾಗಿನ ಕಟ್ಟಿಸ್ಕೊಂಡು ಇದು ಏನೈತಿ ಕೆಳಗಿನ ಬಿಸ್ನೆಸ್ ಪರ್ಪೋಸ್ ಇರಲಿ ಅಂತಂತೇಳಿ ಯುಟಿಲೈಸ್ ಮಾಡೋಣ ಅಂತೇಳಿ ಇದನ್ನ ಗುಡೌನ್ ಟೈಪ್. ಹಾಂ, ಮೇಲ್ಗಡೆ ಅವಾಗ ಆಗಿತ್ತು. ಈಗ ಇದೇನು ಎಂಟ್ರಿ ಆಗ ಅಂತೀವಲ್ಲ, ಇದು ನಮ್ಮದು ಕಾಮನ್ ಬೆಡ್ರೂಮ್ ಅಂತ ಕನ್ಸಿಡರ್ ಆಗಿತ್ತು. ಈಗ ಏನಾಗಿತ್ತು ಅಂದ್ರೆ ಪೂರಾ ಸ್ಟೋರ್ ರೂಮ್, ಅವು ಉಳಿದಿದ್ದು ಸಾಮಾನು, ಕಾರ್ದು ಇವು ಏನದಾವೆ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಯಾವಿ, ತೋರಿಸ್ಬೋದು. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ಯುಟಿಲೈಸ್ ಮಾಡೋಣ ಅಂತೀವಿ ನಾವು, ಇದನ್ನ ಈಗ ಯುಟಿಲೈಸ್ ಮಾಡೋಣ ಅಂತಿದ್ದೆ. ಯಾಕಂದ್ರೆ ಮ್ಯಾಗ ನಮಗೆ ಟೋಟಲಾಗಿ 3 ಬೆಡ್ರೂಮ್ ಬೇಕಾಕ್ಕವು. ಸೊ ಮ್ಯಾಗ 2 ಅದಾವು, ಈ ಕೆಳಗೆ ಒಂದು ಏನೈತಲ್ಲ ಇದನ್ನ ಬೆಡ್ರೂಮಾಗಿ ಯೂಸ್ ಮಾಡೋಣ ಅಂತೀವಿ ನಾವು. ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್ ಐತಿ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಐತಿ. ಇದು ವಾರ್ಡ್ರೋಬ್ ಗಿಡ್ರೂಬ್ ಎಲ್ಲ ಮಾಡಿಸ್ಕೊಂಡಿವಿ ಮದುವೆ ಟೈಮ್ನಾಗ. ಶೂಟ್ಗೆ ಹೋದಾಗ ಪ್ರೀ ವೆಡ್ಡಿಂಗ್ ಶೂಟ್ದು ಫೋಟೋ, ಪ್ರೀ ವೆಡ್ಡಿಂಗ್ದು ಮದುವೆ ಗಿಫ್ಟ್ ಬಂದಿದ್ದು, ಮದುವೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಬರ್ರಿ, ಇದು ಮಾಸ್ಟರ್ ಬೆಡ್ರೂಮ್ದು ಬಾತ್ರೂಮ್. ಆಮ್ಯಾಗ ಈ ಸೈಜ್ ಬಂದು 11-10 ಐತಿ. ಆಚೆ ಕಡೆ ರೂಮ್ದು ಏನು ನೋಡಿದ್ರಲ್ಲಿ ನೀವು 10x10 ಐತದ, ಅದು ಕಾಮನ್ ಇದು ಸ್ವಲ್ಪ ಸಣ್ಣದಾಗ್ತದ. ಸೊ ಅಲ್ಲೆಲ್ಲ ನನ್ನ ಬಟ್ಟೆಗಳಿದೆ, ಅದನ್ನು ಒಂದಿನ ಬ್ಲಾಗ್ ಮಾಡಿ ಹಾಕೋಣ ಅಂತ ಈಗ ಸದ್ಯಕ್ಕೆ ತೋರಿಸ್ತಿಲ್ಲ. ನನ್ನ ಬಟ್ಟೆ ಆ್ಯಂಡ್ ವಿನ್ನು ಬಟ್ಟೆ ಇಲ್ಲೇ ಇದೆ. ಸೊ ಮೇಲ್ಗಡೆ ಎಲ್ಲ ಬಟ್ಟೆ ಇದೆ, ಬೆಡ್ ಕೆಳಗಡೆ ಎಲ್ಲ ಬಟ್ಟೆಗಳಿದೆ. ಸೊ ಒಂದಿನ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ, ಕಲೆಕ್ಷನ್ಸ್ ಎಲ್ಲ ಏನೇನಿದೆ ಏನು ಅಂತ. ಸೊ ಬನ್ನಿ ನೆಕ್ಸ್ಟ್. ಸೊ ನೋಡಿದ್ರಲ್ಲ ಗ್ರೌಂಡ್ ಫ್ಲೋರ್ನ, ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ಬನ್ನಿ. ಈ ಡೋರ್ ಬಂದ್ಬಿಟ್ಟು ಪೂರ್ವಕ್ಕಿರೋದು. ಸೊ ಡೋರ್ ಡಿಸೈನ್ ಕೆಳಗಡೆನೂ ಮತ್ತು ಮೇಲ್ಗಡೆನೂ ಸೇಮೇ ಇರೋದು. ಸೊ ಇದು ಹಾಲ್ ಬಂದ್ಬಿಟ್ಟು 17x14 ಐತಿ. ಆಮೇಲೆ ಇವ್ರ ನಮ್ಮ ಮಮ್ಮಿ ಕುಂತಾರೆ ಇಲ್ಲೇ ರೆಸ್ಟ್ ಮೋಡ್ನಾಗ ಅದ, ಡ್ಯೂಟಿಗೆ ಹೋಗಿ ಬಂದು. ಇದು ನಮ್ಮ ಬಾಲಂಗಸಿ, ನಮ್ಮ ಇಂದ ಅಡ್ಡಾಡ ಅಂತೈತಿ ನೋಡ್ರಿ. ಈಗ ಬಾ, ಇನ್ನೆಲ್ಲ ಅಡ್ಡಾಡ್ಲಿ. ಮತ್ತೆ ಹೇಳತ್ತಿ ಟಿ ವಿ ಸ್ಟ್ಯಾಂಡ್ ಇಂಟೀರಿಯರ್ ರೀಸೆಂಟಾಗಿ ಮಾಡಿಸಿದ್ದು. ತುಂಬ ಜನ ಮುಂಚೆಯಿಂದನೂ ಕೇಳ್ತಿದ್ರಿ ಬೇಗ ಹೋಮ್ ಟೂರ್ ಮಾಡಿ ಅಂತ. ಇದು ಇಂಟೀರಿಯರ್ ಮಾಡ್ಸೋಕ್ಕೆ ಡಿಲೇ ಆಗಿದ್ದು ನಾವು ಮಾಡೋಕ್ಕೆ. ಸೊ ನಮ್ಮದೇ ವಿಡಿಯೋ ಪ್ಲೇ ಆಗ್ತಿದೆ ನೋಡಿ. ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ, ನಾವು ದಾಂಡೇಲಿಗೆ ಹೋಗಿರೋ ವಿಡಿಯೋ. ಸೊ ಈಗಲೇ ಹೋಗಿ ನೋಡಿ. ಸೊ ಟಿಪ್ಪ ಇದು ಆ್ಯಂಡ್ ಸೋಫಾ ಇಂಟೀರಿಯರಿಗೆ ಮ್ಯಾಚ್ ಆಗೋ ಥರನೇ ಇರೋದು. ಸೊ ಎಲ್ಲ ವಿನಯ್ ಅವ್ರ ಸೆಲೆಕ್ಷನ್. ಸೊ ತುಂಬ ಜನ ಕೇಳ್ತಿದ್ರಿ, ನೀವು ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ನಿಮ್ಮ ಅತ್ತೆಯಿಂದ ಅಂತ ಕೇಳಿದ್ರಿ. ಹಂಗೇನಿಲ್ಲ, ನಾವು ಕ್ಲೋಸಾಗೇ ಇದ್ದೀವಿ, ಕ್ಲೋಸಾಗೇ ಮಾತಾಡ್ತೀವಿ. ಬಟ್ ನೀವೇ ಏನೇನೋ ಸೃಷ್ಟಿ ಮಾಡ್ಕೊಂಬಿಡ್ತೀರ ವಿಡಿಯೋ ನೋಡಿಬಿಟ್ಟು. ಸೊ ಈಗ ನೆಕ್ಸ್ಟ್ ಬಾಲ್ಕನಿ. ಸೊ ಇದು ಬಂದ್ಬಿಟ್ಟು ನಮ್ಮದು ಬಾಲ್ಕನಿ. ಸೊ ಈಗ ಸದ್ಯಕ್ಕೆ ನಾವಿನ್ನೂ ಮಾಡ್ಕೋಬೇಕು ಇಲ್ಲಿ, ಅಟ್ಲೀಸ್ಟ್ ಏನಾದರೂ ಗ್ರೀನ್ ಮ್ಯಾಟ್ ಇದೆಲ್ಲ ಹಾಕ್ಬಿಟ್ಟು, ಗ್ರಾಸ್ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಅಂತ. ಸೊ ಸದ್ಯದಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದನ್ನು ಒಂದು ಬ್ಲಾಗ್ ಮಾಡ್ತೀವಿ. ಸೊ ಇಷ್ಟಿದೆ ಜಾಗ ಇಲ್ಲಿ. ಈವ್ನಿಂಗ್ ಟೈಮಲ್ಲಿ ಫುಲ್ ತಣ್ಣಗೆ ಗಾಳಿ ಬರ್ತಿರುತ್ತೆ ಇಲ್ಲಿ. ಸೊ ಇಲ್ಲೆಲ್ಲ ಇನ್ನೂ ಮಾಡ್ಕೊಂಡ್ರೆ ಗ್ರಾಸ್ ಮ್ಯಾಟ್ ಇದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಪಾಟ್ಸ್ ಎಲ್ಲ ಇಟ್ಬಿಟ್ಟು.
ಸ್ಟಿಚಿಂಗ್ ಮಷಿನ್ ಇಟ್ಟಿದ್ದಾರೆ ನಮ್ಮ ಅತ್ತೆ ಅವ್ರದ್ದು. ಸೊ ಏನಾದರೂ ಬಟ್ಟೆ ಆಲ್ಟ್ರೇಷನ್ ಇದ್ದರೆ ಇಲ್ಲೇ ಮಾಡ್ಕೊಳ್ಳೋದು. ಕೊಲಾಬ್ರೇಷನ್ ಒಂದಿಷ್ಟು ಬರ್ತಿರ್ತವೆ. ಸೊ ನಾನು ಸ್ವಲ್ಪ ಕಲ್ತಿದ್ದೀನಿ. ಮಾಡ್ಕೊಂಡು ಸೊಟ್ಟ ಹೋಗ್ಬಿಡುತ್ತೆ. ಎಷ್ಟೋ ಸರಿ ಟ್ರೈ ಮಾಡಿ ಹಾಕೋದು ಬಿಚ್ಚೋದು ಹಿಂಗೆ ಆಗುತ್ತೆ. ಕಿಚನ್ ತೋರಿಸ್ತೀವಿ ಬನ್ನಿ. ಸೊ ಇದು ಬಂದು ಕಿಚನ್ನು. ಸೊ ಸ್ಟಾರ್ಟಿಂಗ್ ದೇವ್ರ ಮನೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ದೇವ್ರ ಮನೆ. ಸೊ ಮೇನ್ ಡೋರ್ ಬಂದುಬಿಟ್ಟು ಪೂರ್ವಕ್ಕೆ ಇರೋದ್ರಿಂದ ಕಿಚನಲ್ಲಿ ದೇವ್ರ ಮನೆ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲೆಲ್ಲ ಡೈಲಿ ಐಟಮ್ಸ್ ಏನೇನು ಯೂಸ್ ಮಾಡ್ತೀವಿ ಅಂದರೆ ಶುಗರ್ ಆಗಿರ್ಬೋದು, ಸಾಲ್ಟ್ ಎಲ್ಲ ಇಟ್ಕೊಂಡಿದ್ದೀವಿ. ಟೀ ಪೌಡ್ರ್, ಕಾಫಿ ಪೌಡ್ರ್ ಎಲ್ಲ. ಆ್ಯಂಡ್ ಇದು ಗ್ಯಾಸ್ನ ಕನೆಕ್ಷನ್, ಸಿಲಿಂಡರ್ ಕನೆಕ್ಷನ್ ಕೆಳಗಡೆನೇ ಇದೆ, ಯಾವುದೇ ರಿಸ್ಕ್ ಬೇಡ ಅಂತ. ಸೊ ಇಲ್ಲಿ ಸ್ಪೂನ್ ಎಲ್ಲ ಇಟ್ಕೊಂಡಿದ್ದೀವಿ, ಸ್ಪೂನು, ಸೌಟು. ಆ್ಯಂಡ್ ಇಲ್ಲಿ ಚಂಬೆಲ್ಲ ಇದೆ, ಲೋಟ. ನೆಕ್ಸ್ಟ್ ಸಣ್ಣ ಪುಟ್ಟ ಏನಿರ್ಬೋದು, ಲೈಕ್ ಕೈಗೆ ಬೇಗ ಸಿಗೋವಂಥ ಒಂದು ವಸ್ತುಗಳನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಕ್ ಆ್ಯಂಡ್ ವಾಟರ್ ಪ್ಯೂರಿಫೈರ್. ಆ್ಯಂಡ್ ನಾವು ಸ್ವಲ್ಪ ಏನಾದರೂ ತೊಳೆಯೋದಿದ್ರೆ ಇಲ್ಲೇ ತೊಳ್ಕೊಂಬಿಡ್ತೀವಿ. ಜಾಸ್ತಿ ಏನಾದರೂ ಇದ್ದರೆ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಿಜ್, LG ಲೈಫ್ ಸ್ಕೂಟ್. ಸೊ ನೆಕ್ಸ್ಟ್ ಸ್ವಲ್ಪ ಇದ್ದರೆ ಅಲ್ಲೇ ವಾಶ್ ಮಾಡ್ಕೋತೀವಿ, ಜಾಸ್ತಿ ಇದ್ದರೆ ಬನ್ನಿ. ವಾಷಿಂಗ್ ಏರಿಯಾ ಇದು. ಪಾತ್ರೆಗಳನ್ನೆಲ್ಲ, ಬಟ್ಟೆ ಎಲ್ಲ ಇಲ್ಲೇ ನಾವು ವಾಶ್ ಮಾಡ್ಕೊಳ್ಳೋದು. ಸ್ಯಾಮ್ಸಂಗ್ದಿದು ವಾಷಿಂಗ್ ಮಷಿನ್. ಆ್ಯಂಡ್ ಎಲ್ಲ ಟ್ಯಾಪ್ ಎಲ್ಲ ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದಾರೆ. ಫ್ಯೂಚರ್ದೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು, ಯಾವುದೇ ರಿಸ್ಕ್ ಬೇಡ, ಪದೇ ಕೆಳಗೆ ಹೋಗೋದು ಬೇಡ ಅಂತ. ಸೊ ಮೇಲ್ಗಡೆನೂ ಡಬಲ್ ಬೆಡ್ರೂಮ್ ಇರೋದು. ಬನ್ನಿ ತೋರಿಸ್ತೀವಿ. ಸೊ ಈಗ ನಾವು ಬಂದಿದ್ದು ಪ್ಯಾಸೇಜ್ ಏರಿಯಾನಾಗ. ಇದು ಎರಡು ಬಾತ್ರೂಮ್ನಾಗ ಏನೈತಲ್ಲ ಪೂರ ಲಾಫ್ಟ್ ಮಾಡ್ಸೀವಿ. ಇದ್ರೊಳಗೆ ಏನಿಲ್ಲ ಅಂದರೂ ಒಂದು ಟ್ಯಾಕ್ಟರ್ ಸಾಮಾನು ಕುಂದಿರ್ತಾವೆ, ಅಷ್ಟು ಮಾಡ್ಸೀವಿ. ಆಮ್ಯಾಗ ಇದು ಬಂದು ಮ್ಯಾಗಿನ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಐತಿ. ಕೆಳಗಿಂದ ಏನು ಸೇಮ್ ಸೈಜ್ ಐತಲ್ಲ ಅದು ಸೇಮ್ ಸೈಜ್ ಮ್ಯಾಗೂ ಐತಿದು. ಇಲ್ಲಿ ಯಾರು ಇರ್ತಾರಂದ್ರೆ ಇಲ್ಲಿ ನಮ್ಮ ಮದರ್ ಇಂಡಿಯಾ ಅವ್ರು ಇರ್ತಾರೆ. ಆ್ಯಂಡ್ ಇದು ವಾರ್ಡ್ರೋಬ್ ಎಲ್ಲ ಇದು ಅವ್ರ ಸೆಲೆಕ್ಷನ್ಸ ಕಲರ್ಸ್. ಇದು ಮದುವೆ ಟೈಮ್ನಾಗ ಮಾಡ್ಕೊಂಡಿದ್ದು. ಆ್ಯಂಡ್ ಇದು ಬಾತ್ರೂಮ್. ಸೊ ಈಗ ಉಳಿದಿದ್ದು ಒಂದು ಕಾಮನ್ ಬೆಡ್ರೂಮ್. ಹೋಗೋಣ ಬರಲ್ಲಿ. ಸೊ ಇದೊಂದು ಕಾಮನ್ ಬೆಡ್ರೂಮು. ಗುಂಡೆ ಮಲ್ಕೊಂಡಿದ್ದಾನೆ. ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಬ್ಬ ಅವ್ರಿಗೆ. ಮಲ್ಕೊಂಡೆ ಮೆತ್ತಗೆ ಮಾತಾಡ್ತೀನಿ ಅದಕ್ಕೆ. ಸೊ ಇಲ್ಲಿ ಬಂದು ಗುಂಡೆ ಅವ್ರ ಪಪ್ಪ ಮಮ್ಮಿ ಇದು ಅವ್ರ ರೂಮು. ಫೋಟೋ ನೋಡಿರ್ಬೋದು. ಬನ್ನಿ, ಜಾಸ್ತಿ ಮಾತಾಡ್ಬಿಟ್ರೆ ಎದ್ಬಿಡ್ತಾನೆ, ಮತ್ತೆ ತರಲೆ ಜಾಸ್ತಿ ಅವನು. ಸೊ ಫಸ್ಟ್ ಫ್ಲೋರ್ ನೋಡಿದ್ರಲ್ಲ, ಈಗ ಬನ್ನಿ ಟೆರೆಸ್ಗೆ ಹೋಗೋಣ. ಬಂದ್ಬಿಟ್ಟು ಟೆರಸ್ಸು ಇದೊಂದು ಪೋರ್ಷನ್ ಇದೆ ಆ್ಯಂಡ್ ಇದೊಂದು ಪೋರ್ಷನ್ನು. ಸೊ ಅಲ್ಲೆಲ್ಲ ಮೆಟೀರಿಯಲ್ಸ್ನ ಇಟ್ಟಿದ್ದಾರೆ. ಮನೆ ಕಟ್ಟಬೇಕಾದ್ರೆ ಟೈಲ್ಸ್ ಆಗಿರ್ಬೋದು ಆ್ಯಂಡ್ ಪೇಂಟ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಗಾಳಿ ತುಂಬ ಇದೆಪ್ಪ, ಹೈಟ್ ಆಗುತ್ತಲ್ಲ ಜಾಸ್ತಿ. ಸೊ ಅರ್ಧ ವ್ಯೂ ನೋಡ್ಬೋದು ನೀವು, ಅರ್ಧ ಹುಬ್ಳಿನೇ ಕಾಣಿಸುತ್ತೆ ಮನೆ ಮೇಲೆ ನಿಂತರೆ. ಸೊ ನೋಡಿದ್ರಲ್ಲ ನಮ್ಮ ಮನೆ ಹೆಂಗಿದೆ ಏನು ಅಂತ. ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇತ್ತು ನಮ್ಮ ಮನೆ ಹೆಂಗಿದೆ ನೋಡಬೇಕು, ಹೋಮ್ ಟೂರ್ ಮಾಡಿ ಅಂತ. ತುಂಬ ಜನ ವೇಟ್ ಮಾಡ್ತಿದ್ರು ಇದಕ್ಕೋಸ್ಕರ. ಸೊ ಫೈನಲಿ ತೋರಿಸಿದ್ವಲ್ಲ, ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮನೆ ಹೇಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಏನಾದರೂ ಹೇಳ್ತೀರಾ ನೀವು? ಏನಿಲ್ಲ, ಎಲ್ಲರೂ ಕನಸ್ಕೊಂಡ್ರಿ ಮನೆ ಯಾರಿಗೆಲ್ಲ ಅವ್ರಿಗೆಲ್ಲ ಮನೆ ಹಾಕೈತಿ, ತಲೆ ಕೆಡಿಸ್ಕೊಳ್ರಿ. ಸೊ ಇದನ್ನ ಎಂಡ್ ಮಾಡಿಬಿಡಿ ವಿಡಿಯೋ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.